ನಾನು 1 ಕಪ್ ಕಡ್ಲಿ ಕಾಳು ನೆನೆಸಿರೋದು ಮೊಳಕೆ ಬಂದಿರೋದು ತೊಗೊಂಡೇನಿ. ಇದನ್ನು ಮಿಕ್ಸಿ ಜಾರ್ಗೆ ಹಾಕೋತೇನೆ. ಇದಕ್ಕೆ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವು, ಮತ್ತು ಬೆಳ್ಳುಳ್ಳಿ, ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಮತ್ತು ಅರ್ಧ ಚಮಚ ಜೀರಿಗೆ ಮತ್ತು ಸ್ವಲ್ಪ ಅಜ್ವೈನ್, ಓಂ ಕಾಳು ಅಂತೀವಲ್ಲ ಅದು. ಇದನ್ನು ನುಣ್ಣಗೆ ರುಬ್ಕೋಬೇಕೀಗ. ಇದನ್ನು ನುಣ್ಣಗೆ ರುಬ್ಕೊಂಡೆ ನಾನು. ಇದನ್ನು ಒಂದು ಬಟ್ಲಿಗೆ ತಕ್ಕೊತೀನಿ. ಇದಕ್ಕೆ ನಾನು ಸ್ವಲ್ಪ ಪನ್ನೀರ್ ಆ್ಯಡ್ ಮಾಡ್ತೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಚಪಾತಿ ಹಿಟ್ಟು ಮೊದಲು ನಾದ್ಕೊಂಡು ಇಟ್ಕೊಂಡಿದ್ದೆ. ಈಗ ಪರೋಟ ಮಾಡೋದು. ನೀವು ಬೇಕಂದ್ರೆ ಹಾಗೆ ನೆನೆಸಿದ ಕಡಲೆಕಾಳಿಂದನೂ ಮಾಡ್ಕೋಬೋದು. ಮೊದಲು ಸ್ವಲ್ಪ ಇದನ್ನು ಹಿಂಗೆ ಕೈಲಿ ಪ್ರೆಸ್ ಮಾಡಬೇಕು. ನೀವು ಒಮ್ಗೆ ಲಟ್ಸಕ್ಕೆ ಹೋದ್ರಿ ಅಂದ್ರೆ ಅದು ಹೊರಗೆ ಬಂದುಬಿಡ್ತೈತೆ. ಸ್ವಲ್ಪ ಕೈಲಿ ಪ್ರೆಸ್ ಮಾಡಿಕೊಂಡು ಆಮೇಲೆ ಲಟ್ಸ್ಬೇಕು ಇದನ್ನು. ಇದಕ್ಕೆ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕೋಣ. ಎರಡು ಕಡೆ ತುಪ್ಪ ಹಾಕಿ ನೀಟಾಗಿ ಬೇಯಿಸ್ಕೊಳ್ಳೋಣ. ನೀವು ಬೇಕಾದರೆ ಎಣ್ಣೆನೂ ಹಾಕಿ ಬೇಯಿಸ್ಕೋಬೋದು, ಇಲ್ಲ ಬೆಣ್ಣೆನೂ ಹಾಕ್ಬೋದು. ನಿಮ್ಮ ಇಷ್ಟ, ಯಾವ್ದು ಬೇಕಾದರೂ ಹಾಕ್ಬೋದು. ಪ್ಲೀಸ್ ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡ್ರಿ. ಬಿಸಿ ಬಿಸಿ ಪರೋಟಾನ ಬೆಣ್ಣೆ ಜೊತೆ ತಿಂತಾಯಿದ್ರೆ ನೋಡೋರು ಬಾಯಾಗಂತೂ ನೀರು ಬರೋದು ಗ್ಯಾರಂಟಿ. ಬಿಸಿ ಬಿಸಿ ಕಡಲೆಕಾಳು ಪನ್ನೀರ್ ಪರೋಟ ರೆಡಿ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ಹೆಂಗಿತ್ತಂತ ಟೇಸ್ಟ್ ಹೇಳ್ರಿ ನನಗೆ. ನಾನು ಇದನ್ನು ಬೆಂಡೆಕಾಯಿ ಫ್ರೈ ಮಾಡಿದ್ದೆ ಇದ್ರ ಜೊತೆಗೆ ಸೈಡ್ ಡಿಶ್ ಆಗಿ, ಅದ್ರ ಜೊತೆ ಸರ್ವ್ ಮಾಡೀನಿ. ಥ್ಯಾಂಕ್ ಯು.